ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ತಾವೆಲ್ಲರೂ ದೇವರ ವಾಕ್ಯಗಳ ಧ್ಯಾನದಲ್ಲಿ ಸತ್ಯಗಳನ್ನು ಅರಿತುಕೊಂಡು ರಕ್ಷಣೆಯ ಸಂತೋಷದಲ್ಲಿರುವಿರಿ ಎಂದು ನಾವು ನಂಬುತ್ತೇವೆ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 5ನೇ ವಚನದಿಂದ 42 ವಚನದವರೆಗೆ ಧ್ಯಾನ ಮಾಡುವಾಗ ವಿಶ್ವಾಸಿಗಳ ಜೀವಿತದ ನಿರೀಕ್ಷೆ ಹಾಗೂ ಜೀವನದ ನಿಯಮಗಳ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಆತ್ಮದಲ್ಲಿ ಬಲ ಹೊಂದೋಣ. ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಆಶೀರ್ವದಿಸಲ್ಪಟ್ಟು ನೀವು ಮಾಡಿದ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ 10ನೇ ಅಧ್ಯಾಯದ 5ನೇ ವಚನದಿಂದ ಇಂದು ನಾವು ಮುಂದುವರಿಯುವಾಗ 12 ಮಂದಿಯ ಸಂದೇಶ ಹಾಗೂ ಸೇವಾ ರೀತಿಯನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಈ 12 ಮಂದಿಯನ್ನು ಯೇಸು ಕಳುಹಿಸಿದನು. ಕಳುಹಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ, ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯರ ಊರೊಳಕ್ಕೆ ಕಾಲಿಡಬೇಡಿರಿ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ಸೇವೆಗೆ ಇಲ್ಲಿ ಹೇಳಿರುವ ಸೂತ್ರಗಳನ್ನು ನೀನು ಅನ್ವಯಿಸಿಕೊಳ್ಳುವುದಾದರೆ ನೀನು ಇಸ್ರಾಯೇಲ್ಯರ ಬಳಿಗೆ ಮಾತ್ರ ಹೋಗಬೇಕಾಗಿದೆ. ಯಾಕಂದರೆ ಇದು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ಯರ ಕುರಿತಾಗಿ ಹೇಳಿದ್ದು. ನಮಗೆ ಕೊಡಲ್ಪಟ್ಟ ಮಹಾನಿಯೋಗಕ್ಕೆ ಇದು ಸಂಬಂಧಿಸಿಲ್ಲವೆಂಬುದು ಸ್ಪಷ್ಟವಾಗಿದೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ನೋಡಿರಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿದೆ. ಕೇವಲ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ಯರ ಬಳಿಗೆ ಮಾತ್ರ ಹೋಗುವಂತೆ ಆತನು ಶಿಷ್ಯರಿಗೆ ಹೇಳಿದ್ದಾನೆ. ಆ 12 ಮಂದಿ ಸಾರಬೇಕಾದ ಸಂದೇಶವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ ಎಂಬುದಾಗಿ. ಇದು ಅವರು ಸಾರಬೇಕಾದ ಸುವಾರ್ತೆಯಾಗಿತ್ತು. ರಾಜ್ಯ ಸಮೀಪ ಹೇಗಾಗಿತ್ತು? ಅದು ಆ ರಾಜ್ಯದ ರಾಜನಲ್ಲಿ ಸಮೀಪವಾಗಿತ್ತು. ಆತನು ಅವರ ನಡುವೆ ಬಂದಿದ್ದಾನೆ. ಆ ಶತಮಾನದ ಆದಿಯಲ್ಲಿ ಹಾಗೂ ವಿಕ್ಟೋರಿಯಾ ಯುಗದ ಕೊನೆ ಭಾಗಗಳಲ್ಲಿ ಕ್ರೈಸ್ತರೆಲ್ಲರಲ್ಲಿಯೂ ಒಂದು ವಿಧದ ನಿರೀಕ್ಷೆ ಹುಟ್ಟಿಕೊಂಡಿತ್ತು. ಎಲ್ಲ ಹೆಚ್ಚಿನ ಕ್ರೈಸ್ತ ಗುಂಪುಗಳು ಪರಲೋಕ ರಾಜ್ಯವನ್ನು ಕಟ್ಟುವ ಮಹಾಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪ್ರತಿ ಗುಂಪುಗಳು ಕೂಡ ದೇವರು ತಮಗೇನೇ ಈ ಕೆಲಸವನ್ನು ವಹಿಸಿದ್ದಾನೆಂಬಂತೆ ವರ್ತಿಸುತ್ತಿದ್ದರು. ಆದರೆ ಸಭೆಯು ಪರಲೋಕ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಕರೆಯಲ್ಪಟ್ಟಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತಾನೇ ಈ ಲೋಕಕ್ಕೆ ಬಂದಾಗ ಅದನ್ನು ಕಟ್ಟುತ್ತಾನೆ. ಸಭೆ ಎಂಬುದು ಕ್ರಿಸ್ತನನ್ನು ಪ್ರಕಟಿಸುವುದಕ್ಕೂ ಲೋಕದಾದ್ಯಂತ ಆತನ ಸ್ವಾರ್ಥೆಯನ್ನು ಸಾರುವುದಕ್ಕೂ ಲೋಕದೊಳಗಿಂದ ಕರೆಯಲ್ಪಟ್ಟ ದೇಹವಾಗಿದೆ. ರಾಜ್ಯ ಕಟ್ಟುವ ಕೆಲಸ ನಮ್ಮದಲ್ಲ. ಕ್ರಿಸ್ತನನ್ನು ನಾವು ಅಂಗೀಕರಿಸುವಾಗ ಆತನ ರಾಜ್ಯ ನಮ್ಮೊಳಗೆ ಬರುತ್ತದೆ. ಯೇಸು ಅವರನ್ನು ಕಳಿಸುವಾಗ ತನಗಿದ್ದ ಅಧಿಕಾರದ ಮುದ್ರೆಯನ್ನೇ ಅವರಿಗೆ ಕೊಡುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಎಂಬುದಾಗಿ. ಪ್ರಿಯ ಮಿತ್ರನೇ, ಈ ಮೇಲಿನವುಗಳಲ್ಲಿ ಯಾವುದನ್ನಾದರೂ ಒಂದನ್ನು ನೀನು ಮಾಡಶಕ್ತನಾಗುವುದಾದರೆ ತಿಳಿಸಲ್ಪಟ್ಟ 4 ಮಾಡಬಲ್ಲವನಾಗುತ್ತೀ. ಸತ್ತವರನ್ನು ಎಬ್ಬಿಸುವುದು ಕೂಡ ಈ ಪಟ್ಟಿಯಲ್ಲಿದೆ. ಇದು ಆ ಅಪ್ಪಣೆ ಕೊಡಲ್ಪಟ್ಟ ಕಾಲ ಸಂದರ್ಭಕ್ಕೆ ಮಾತ್ರ ಅನ್ವಯಿಸುವಂಥದ್ದಾಗಿದೆ. ಈ 8ನೇ ವಚನವನ್ನು ತಮ್ಮ ನಿಯೋಗವೆಂದು ನೆನೆಸುವ ಜನರು ಮುಂದಿನ ವಚನವನ್ನು ಮರೆತು ಬಿಡುತ್ತಾರೆ. ಅವರು ಅದನ್ನು ಉಪಯೋಗಿಸಿದ್ದನ್ನು ನಾನು ನೋಡಿಲ್ಲ. ಆದರೆ ಇದೆಲ್ಲವೂ ಒಂದೇ ಸಂದರ್ಭದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು, ನಿಮ್ಮ ಹಮ್ಮಿಣಿಗಳಲ್ಲಿ ಹೊನ್ನು, ಹಣ, ದುಡ್ಡುಗಳನ್ನು, ದಾರಿಗೆ ಹಸಿಬೆಯನ್ನು
2 ಅಂಗಿ, ಕೆರ, ಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ, ಆಳು ಅಂಬಲಿಗೆ ಯೋಗ್ಯನಷ್ಟೇ ಎಂಬುದಾಗಿ. ಪ್ರಿಯರೇ, ಕೆಲವು ಸಮಯದ ಹಿಂದೆ ನಾನು ನಂಬಿಕೆಯ ಚಿಕಿತ್ಸಕನೆಂದು ಕರೆಯಲ್ಪಡುವ ಒಬ್ಬ ವ್ಯಕ್ತಿಗೆ ನಿಜವಾಗಿಯೂ ಅಗತ್ಯವಿರುವ ಸ್ಥಳಕ್ಕೆ ಹೋಗಬೇಕೆಂದು ಸೂಚಿಸಿದೆ. ಆದರೆ ಈ ಜನರು ಕಾಣಿಕೆಯನ್ನು ಸ್ವೀಕರಿಸಬಹುದಾದ ಸ್ಥಳದಲ್ಲಿರಬೇಕು ಎಂಬುದು ಆಸಕ್ತಿದಾಯಕವಾಗಿದೆ. ಈ ವಚನವನ್ನು ನಾವು ಸರಿಯಾದ ಸಮಯ ಸನ್ನಿವೇಶಗಳಲ್ಲಿ ನೋಡಬೇಕಿದೆ. ನಮ್ಮ ಕರ್ತನಾದ ಯೇಸು ತನ್ನ 3 ವರ್ಷದ ಸೇವಾವಧಿಯಲ್ಲಿ ಕೊಟ್ಟ ತಾತ್ಕಾಲಿಕ ಅಪ್ಪಣೆಗಳು ಇವಾಗಿವೆ. ಆದರೆ ತನ್ನ ಸೇವೆಯ ಕಡೆಯ ಸಮಯದಲ್ಲಿ ತನ್ನ ಅಪೋಸ್ತಲರಿಗೆ ಆತನು ಬೇರೆಯೇ ಅಪ್ಪಣೆಗಳನ್ನು ಕೊಟ್ಟಿದ್ದಾನೆ. ಅಪೋಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 14ರಲ್ಲಿ ಬರೆಯುತ್ತಾನೆ ಏನೆಂದರೆ, ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆ ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದನು ಎಂಬುದಾಗಿ. ಮತ್ತು ಪ್ರಸಂಗಿಯ ಕುರಿತಾಗಿ ಹೆಚ್ಚಿನ ಸಂಗತಿಗಳನ್ನು 9ನೇ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಈ ದಿನಗಳಲ್ಲಿ ನಾವು ಕ್ರೈಸ್ತ ಸೇವೆಗಳನ್ನು ಬೆಂಬಲಿಸಬೇಕೆಂದು ದೇವರು ಆಶಿಸುತ್ತಾನೆ. ನನ್ನ ಸಲಹೆ ಏನೆಂದರೆ, ನೀವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 8ನೇ ವಚನವನ್ನು ಆಧಾರ ಮಾಡಿಕೊಳ್ಳುವುದಾದರೆ ಮುಂದಿನ 9ನೇ ವಚನವನ್ನು ಅದರ ಜೊತೆಯಲ್ಲೇ ತೆಗೆದುಕೊಳ್ಳಬೇಕು. ನನ್ನ ಮಾತು ಕಠಿಣವೆಂದು ಭಾವಿಸಬೇಡಿರಿ, ಆದರೆ ನಾವು ಸತ್ಯವೇದದ ವಚನವನ್ನು ಅದರ ಹಿನ್ನೆಲೆಯೊಂದಿಗೆ ತೆಗೆದುಕೊಳ್ಳಬೇಕು. ತನ್ನ 12 ಮಂದಿ ಶಿಷ್ಯರನ್ನು ಕಳುಹಿಸುವಾಗ ಯೇಸು ಇನ್ನೂ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ನೀವು ಯಾವುದೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರಿ ಎಂಬುದಾಗಿ. ಪ್ರಿಯರೇ, ಇದಂತೂ ಈಗಿನ ದಿನಗಳಿಗೆ ಅನ್ವಯಿಸುವಂಥದ್ದಲ್ಲ. ಈ ರೀತಿ ಊರಿಂದೂರಿಗೆ ಸಂಚರಿಸುವ ಬೋಧಕರು ಅಲ್ಲಿನ ಜನರಿಗೆ ತೊಂದರೆ ಕೊಡುವ ಬದಲಿಗೆ ಯಾವುದಾದರೊಂದು ಒಳ್ಳೆಯ ವಸತಿ ಗೃಹದಲ್ಲಿ ತಂಗುವುದು ಒಳ್ಳೆಯದು. ಕೆಲವರ ಮನೆಯಲ್ಲಿ ಈಗಲೂ ಪ್ರವಾದಿಯ ಕೋಣೆ ಎಂಬುದು ಇರುತ್ತದೆ. ನಮ್ಮ ದೇಶದಲ್ಲೂ ಇಂಥ ಅನೇಕ ಮನೆಗಳಿವೆ. ಅವು ಉತ್ತಮ ಸ್ಥಳಗಳಾಗಿವೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು. ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ. ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ಅವರಿಗೆ ಆಗಲಿ, ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ ಎಂಬುದಾಗಿ. ಮನೆ ಎಂಬ ಪದವು ಕಟ್ಟಡವನ್ನು ಸೂಚಿಸುವುದಿಲ್ಲ, ಬದಲಾಗಿ ಅದರಲ್ಲಿ ವಾಸಿಸುವ ಜನರನ್ನು, ಮನೆಯನ್ನು ಎಂಬುದಾಗಿ ಸೂಚಿಸುತ್ತದೆ. ಮುಂದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನಿಮ್ಮ ವಾಕ್ಯಗಳನ್ನು ಕೇಳದೆಯೋ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡಿರಿ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇದು ಈ ದಿನಗಳಲ್ಲಿ ನಮಗೆ ಕೊಡಲ್ಪಟ್ಟ ನಿಯೋಗವಲ್ಲ. ಆಧುನಿಕ ಸೌಹಾರ್ದಿಕರ ಪ್ರತಿಕ್ರಿಯೆ ಹೀಗಿರಬಾರದು. ಖಂಡಿತವಾಗಿಯೂ ನಾನು ಕೂಟಗಳಿಗಾಗಿ ಹೋದ ಯಾವ ಸ್ಥಳದಲ್ಲಿಯೂ ಹೀಗೆ ನನ್ನ ಕಾಲುಗಳನ್ನು ಜಾಡಿಸಲಿಲ್ಲ. ಕೆಲವು ಸ್ಥಳಗಳಲ್ಲಿ ಇಂಥ ಪ್ರತಿಕ್ರಿಯೆ ನನಗೆ ಸಿಕ್ಕಿದ್ದರೂ ನಾನು ಆ ರೀತಿ ಮಾಡಲಿಲ್ಲ. ಈ ನಿಯಮವು ಆಗಿನ ಕಾಲಕ್ಕೆ ಆ ಶಿಷ್ಯರಿಗೆ ಕೊಡಲ್ಪಟ್ಟದ್ದಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ನ್ಯಾಯ ವಿಚಾರಣೆಯ ದಿವಸದಲ್ಲಿ ಅಂಥ ಊರಿನ ಗತಿಯು ಸೊದೋಮ್ ಗೊಮೋರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರಿಯರೇ, ಮುಂದಿನ ಅಧ್ಯಾಯದಲ್ಲಿ ಹೀಗೆ ನ್ಯಾಯ ತೀರ್ಪಿಗೊಳಗಾದ ಊರುಗಳ ಗತಿ ಏನಾಯಿತೆಂಬುದನ್ನು ನೋಡುತ್ತೇವೆ. ಆ ಶಿಷ್ಯರು ಏನನ್ನು ನಿರೀಕ್ಷಿಸಬಹುದು? ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನವನ್ನು ನೋಡಿರಿ. ತೋಳಗಳ ನಡುವೆ ಕುರಿಗಳನ್ನು ಹೊಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಎಂಬುದಾಗಿ. ಆ ಊರಿನ ಸ್ಥಿತಿಗತಿಗಳ ಕುರಿತು ಹೇಳಿದ ಮೇಲೆ ಯೇಸು ಅವರು ತನ್ನ ಸಾಕ್ಷಿಗಳಾಗಿ ಹೋಗುವಾಗ ಅನುಸರಿಸಬೇಕಾದ ಸೂತ್ರಗಳನ್ನು ತಿಳಿಸುತ್ತಾನೆ. ಈ ಸೂತ್ರಗಳು ಆಗಕ್ಕೂ ಈಗಕ್ಕೂ ನಿತ್ಯ ಕಾಲಕ್ಕೂ ಅನ್ವಯಿಸುಗಳಾಗಿವೆ. ದೇವರ ಮಗುವು ಸರ್ಪದ ಹಾಗೆ ಜಾಣನು, ಪಾರಿವಾಳದಂತೆ ನಿಷ್ಕಪಟಿಯೂ ಆಗಿರತಕ್ಕದ್ದು. 2ರಲ್ಲಿ 1 ಮಾತ್ರ ಆಗಿದ್ದರೆ ಯಾವ ಲಾಭವೂ ಇಲ್ಲ. ಸರ್ಪವು ಅಪಾಯಕಾರಿಯಾದದ್ದು,
ಪಾರಿವಾಳವು ಸುಲಭವಾಗಿ ಅಪಾಯಕ್ಕೆ ಸಿಕ್ಕಿ ಬೀಳುವಂತಹದ್ದು. ನಾವು ಈ ಎರಡೂ ಗುಣಗಳನ್ನು ಜೊತೆಯಾಗಿ ಹೊಂದಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ, ಇದಲ್ಲದೆ ಜನರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ. ಅವರು ನಿಮ್ಮನ್ನು ನ್ಯಾಯ ವಿಚಾರಣೆಯ ಸಭೆಗಳಿಗೆ ಎಳಕೊಂಡು ಹೋಗುವರು, ತಮ್ಮ ಸಭಾಮಂದಿರಗಳಲ್ಲಿ ನಿಮ್ಮನ್ನು ಕೊರಡೆಗಳಿಂದ ಹೊಡೆಯುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಮಗೆ ಸಭಾಮಂದಿರದಲ್ಲಿ ಈ ತನಕ ಈ ರೀತಿಯ ಪೆಟ್ಟು ಬಿದ್ದಿರಲಿಕ್ಕಿಲ್ಲ, ಆದರೆ ಮಾತಿನ ಹೊಡೆತಗಳು ಸಿಕ್ಕಿವೆ. ಪ್ರಿಯರೇ, ಕ್ರಿಸ್ತ ನಂಬಿಕೆಯ ಜೀವಿತದಲ್ಲಿ ಕಷ್ಟ ಶೋಧನೆಗಳು ಬಂದೇ ಬರುತ್ತದೆ. ಇವುಗಳಲ್ಲಿ ನಾವು ಸ್ಥಿರಚಿತ್ತದಿಂದ ಇರುವುದಾದರೆ ಅವುಗಳನ್ನು ಜಯಿಸುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿ, ನನ್ನ ನಿಮಿತ್ತವಾಗಿ ನಿಮ್ಮನ್ನು ಅಧಿಪತಿಗಳ ಮುಂದಕ್ಕೂ ಅರಸುಗಳ ಮುಂದಕ್ಕೂ ತೆಗೆದುಕೊಂಡು ಹೋಗುವರು, ಹೀಗೆ ಅವರಿಗೂ ಅನ್ಯಜನಗಳಿಗೂ ಸಾಕ್ಷಿಯಾಗುವುದು ಎಂಬುದಾಗಿ. ಆ ದಿನಗಳಲ್ಲಿ ಕರ್ತನವರಾಗಿದ್ದವರಿಗೆ ಈ ರೀತಿಯ ಅನುಭವ ಖಂಡಿತವಾಗಿ ಆಗಿತ್ತು ಮತ್ತು ಮುಂದೆ ಅನೇಕ ಸಭೆಗಳವರಿಗೂ ಆಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆಯಾಗುವುದು. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತಾಡುವನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ಕಳಿಸಿಕೊಟ್ಟ ಈ ಕಾರ್ಯಗಳನ್ನು ಮಾಡುವವರಿಗೆ ಬಂಧಿಸಲ್ಪಟ್ಟಾಗ ಏನು ಉತ್ತರ ಕೊಡಬೇಕೆಂದು ಯೋಚಿಸುವುದಕ್ಕೆ ಅವಕಾಶವಿರಲಿಕ್ಕಿಲ್ಲ. ಈ ವಚನಗಳನ್ನು ಈಗಿನ ಸ್ಥಿತಿಗತಿಗಳಿಗೆ ಅನ್ವಯಿಸಿಕೊಂಡರೆ ಯಾವ ತೊಂದರೆಯೂ ಇರುವುದಿಲ್ಲ. ಆದರೆ ದುರದೃಷ್ಟವಶಾತ್ ಅನೇಕರು ತಮ್ಮ ಪ್ರಸಂಗಕ್ಕಾಗಿ ಯಾವ ತಯಾರಿಯನ್ನೂ ಮಾಡಿಕೊಳ್ಳದೆ ಅದಕ್ಕಾಗಿ ಈ ವಚನವನ್ನು ಆಧಾರವಾಗಿಟ್ಟುಕೊಳ್ಳುತ್ತಾರೆ. ಪ್ರಿಯರೇ, ನನ್ನ ಒಬ್ಬ ಮಿತ್ರ ಪ್ರಸಂಗಿಯು ಒಮ್ಮೆ ರೈಲ್ವೆ ಸ್ಟೇಷನ್ನಲ್ಲಿ ತನ್ನ ಗಾಡಿ ಬರುವುದಕ್ಕಾಗಿ ಕಾಯುತ್ತಿರುವಾಗ ತನ್ನ ಕೈಯಲ್ಲಿನ ಪ್ರಸಂಗದ ಟಿಪ್ಪಣಿಯನ್ನು ಓದುತ್ತಾ ಅತ್ತಿತ್ತ ನಡೆದಾಡುತ್ತಿದ್ದನು. ಅವನು ಸಭಾಪಾಲಕ ದಿರುಸನ್ನು ಹಾಕಿದ್ದನು. ಸ್ವಲ್ಪದರಲ್ಲಿ ಅವನಂತೆಯೇ ದಿರಿಸು ಹಾಕಿದ್ದ ಇನ್ನೊಬ್ಬನು ಅವನ ಬಳಿಗೆ ಬಂದು, ನೀನು ಪ್ರಸಂಗಿಯೋ, ಇದೇನು ನೀನು ಮಾಡುವುದು ಎಂದು ಕೇಳಿದಾಗ, ನಾನು ನನ್ನ ಪ್ರಸಂಗದ ಟಿಪ್ಪಣಿಗಳನ್ನು ಪುನರಾವರ್ತನೆ ಮಾಡುತ್ತಿದ್ದೇನೆ ಅಂದನು. ನೀನು ಪ್ರಸಂಗಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತೀಯಾ? ಹೌದು, ನೀನು ಮಾಡುವುದಿಲ್ಲವೋ ಎಂದು ಮೊದಲನೆಯವನು ಕೇಳಿದಾಗ, ಇಲ್ಲ, ನಾನು ಪವಿತ್ರಾತ್ಮನು ನನ್ನ ಮುಖಾಂತರ ಮಾತನಾಡಲು ಬಿಡುತ್ತೇನೆ ಎಂದು ಎರಡನೆಯವನು ಹೇಳಿದನು. ಒಂದು ವೇಳೆ ನಿನಗೆ ಬೇಕಾದ ಪ್ರಸಂಗ ಪವಿತ್ರಾತ್ಮನಿಂದ ಕೂಡಲೇ ದೊರಕಿರದಿದ್ದರೆ ಆಗ ಏನು ಮಾಡುತ್ತೀ? ಆಗ ಅವನು, ಆತನು ಕೊಡುವ ತನಕ ಕಾಯುತ್ತೇನೆ ಎಂದನು. ಪ್ರಿಯರೇ, ಈ ರೀತಿಯಲ್ಲಿ ಅಲಕ್ಷ್ಯದಿಂದಿರುವ ಪ್ರಸಂಗಿಗಳು ಅನೇಕರಿರುತ್ತಾರೆ ಮತ್ತು ಕರ್ತನು ತನ್ನ ಅಪೊಸ್ತಲರಿಗೆ ಕೊಟ್ಟ ಮೇಲಿನ ಮಾತನ್ನು ತಮಗೆ ಆಧಾರವಾಗಿ ಇಟ್ಟುಕೊಳ್ಳುತ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು ಎಂಬುದಾಗಿ. ಪ್ರಿಯರೇ, ಯೇಸು ಈ ಲೋಕಕ್ಕೆ ಬಂದದ್ದರಿಂದ ಮನುಷ್ಯರಲ್ಲಿ ವಿಭಾಗಗಳಾಯಿತು. ಅದರಿಂದ ಏಕತೆ ಉಂಟಾಗಲಿಲ್ಲ. ಕುಟುಂಬದಲ್ಲಿ ಒಬ್ಬನು ಕ್ರಿಸ್ತನನ್ನು ಅಂಗೀಕರಿಸಿದಾಗ ಇತರರು ಅಂಗೀಕರಿಸದಿದ್ದಾಗ ಅಲ್ಲಿ ಭಿನ್ನತೆ ಉಂಟಾಗುತ್ತದೆ. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಇದನ್ನು ಚೆನ್ನಾಗಿ ಹೇಳಿದ್ದಾನೆ. ಏನೆಂದರೆ, ಶಿಲುಬೆಯ ವಿಷಯದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂದು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ. ಪ್ರಿಯರೇ, ಕರ್ತನು ತನ್ನವರನ್ನು ತನ್ನ 3 ವರ್ಷಗಳ ಸೇವಾವಧಿಯವರೆಗೆ ಕಾಯುತ್ತಾನೆಂದು ಇದರ ಅರ್ಥ. ಅದೇ ರೀತಿ ಕರ್ತನು ತನ್ನವರನ್ನು ಮಹಾಸಂಕಟ ಕಾಲದಲ್ಲಿ ಕಾಯುತ್ತಾನೆಂದು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13ರ ಅರ್ಥವಾಗಿದೆ. ಅದನ್ನು ನಾವು 24ನೇ ಅಧ್ಯಾಯಕ್ಕೆ ಬಂದಾಗ ನೋಡೋಣ. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 23ನೇ ವಚನವನ್ನು ಗಮನಿಸಿರಿ. ಒಂದು ಊರಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಮತ್ತೊಂದು ಊರಿಗೆ ಓಡಿ ಹೋಗಿರಿ.
ಮನುಷ್ಯಕುಮಾರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳ ಸಂಚಾರವನ್ನು ತೀರಿಸಿರುವುದಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದೇ. ಪ್ರಿಯ ವೀಕ್ಷಕರೇ, ನೀವು ಇಸ್ರಾಯೇಲ್ ಊರುಗಳ ಸಂಚಾರವನ್ನು ಮುಗಿಸಿರುವುದಿಲ್ಲ ಎಂದು ಆತನು ಹೇಳುತ್ತಾನೆ. ಲೋಕವನ್ನಲ್ಲ, ಇಸ್ರಾಯೇಲ್ ಊರುಗಳನ್ನು. ಮನುಷ್ಯಕುಮಾರನು ಬರುವಷ್ಟರಲ್ಲಿ, ಅಂದರೆ ಆತನು ಜನಾಂಗಗಳೆದುರು ಪ್ರಕಟವಾಗುವ ತನಕ ಕರ್ತನ ಪ್ರಭಾವವು ಇಡೀ ಇಸ್ರಾಯೇಲ್ ಜನಾಂಗದ ಮೇಲೆ ಬಿದ್ದಿದೆಯೋ ಎಂದು ತಿಳಿಯುವುದು ಕಷ್ಟ ಸಂಗತಿ. ಆತನ ಕುರಿತಾಗಿ ಅವರಲ್ಲಿ ವಿಧ ವಿಧವಾದ ಅಭಿಪ್ರಾಯಗಳಿದ್ದವು. ಎಲ್ಲ ಶಿಷ್ಯರ ಜೀವಿತಕ್ಕೆ ಅನ್ವಯಿಸಬೇಕಾದ ನಿಯಮಗಳು. ಈಗ ಕರ್ತನಾದ ಯೇಸು ಕೆಲವು ಸಾಮಾನ್ಯ ನಿಯಮಗಳನ್ನು ಕೊಡುತ್ತಿದ್ದಾನೆ. ಇವು ಶ್ರೇಷ್ಠ ನಿಯಮಗಳಾಗಿದ್ದು ನಾವು ನಮ್ಮ ಜೀವಿತಗಳಲ್ಲಿ ಅವುಗಳನ್ನು ಅನ್ವಯಿಸಿಕೊಳ್ಳಬಹುದು. ಆದರೆ ನೇರ ಅನ್ವಯಿಸುವಿಕೆ ಇಲ್ಲಿನ 12 ಮಂದಿಗೆ ಮಾತ್ರ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದೇ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರತಿನಿಧಿಸುತ್ತಿದ್ದೇವೆಂದು, ಆತನು ಪ್ರಮುಖ ಸ್ಥಾನದಲ್ಲಿರಬೇಕೆಂಬುದನ್ನು ನಾವು ಮರೆಯಬಾರದು. ನಾವು ಆತನಿಗೆ ಮುಖ್ಯ ಸ್ಥಾನ ಕೊಡದಿದ್ದರೆ ಆತನೊಂದಿಗೆ ನಮಗೆ ಸಮಸ್ಯೆಗಳುಂಟಾಗುತ್ತವೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನವನ್ನು ನೋಡಿರಿ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆಯ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನೆಂದಾರು ಎಂಬುದಾಗಿ. ಪ್ರಿಯಮಿತ್ರನೇ, ನೀನು ಕರ್ತನಿಗೆ ನಂಬಿಗಸ್ತನಾಗಿರುವುದಾದರೆ ಜನರು ನಿನ್ನ ಕುರಿತು ಏನು ಹೇಳುತ್ತಾರೆ ಎಂದು ಚಿಂತಿಸಬೇಡ. ಅವರು ಆತನಿಗೂ ಒಳ್ಳೆಯದನ್ನು ನುಡಿಯಲಿಲ್ಲ. ಆತನು ಅವರಿಂದ ಕೆಟ್ಟದ್ದನ್ನು ಹೊಂದಿರುವುದಾದರೆ ಆತನ ಶಿಷ್ಯರು ಅದಕ್ಕಿಂತ ಒಳ್ಳೆಯದನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 26ನೇ ವಚನವನ್ನು, ಆದರೂ ಅವರಿಗೆ ಹೆದರಬೇಡಿರಿ, ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತಗಳ ಒಳಗೂ ಹೊರಗೂ ಪೂರ್ಣ ಬದಲಾಗುವ ದಿವಸ ಬರಲಿಕ್ಕಿದೆ. ದೇವರ ನ್ಯಾಯ ತೀರ್ಪು ವಿಶ್ವಾಸಿಗಳನ್ನು ಮೇಲಕ್ಕೆತ್ತಿ ಹಿಂಸಕರಿಗೆ ಮೊಯ್ ತೀರಿಸುತ್ತದೆ. ಆದ್ದರಿಂದ ನಿನ್ನ ಜೀವಿತದ ಆಂತರ್ಯವನ್ನು ಶುದ್ಧವಾಗಿಟ್ಟುಕೋ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ ಎಂಬುದಾಗಿ. ಮಾಳಿಗೆಗಳ ಮೇಲೆ ನಿಂತು ಸಾರುವುದರ ಒಂದು ಒಳ್ಳೆಯ ರೂಪ ಮೀಡಿಯಾ ಸೇವೆ ಎಂದು ನಾನು ಯಾವಾಗಲೂ ನೆನೆಸುತ್ತಿದ್ದೆ. ಮನೆಯ ಮೇಲೆ ಒಳ್ಳೆಯ ನೆಟ್ವರ್ಕ್ ಅಳವಡಿಸಿದರೆ ಯಾವ ಮೀಡಿಯಾ ಕಾರ್ಯಕ್ರಮವನ್ನು ಹಿಡಿಯಬಹುದು. ಮಾಳಿಗೆ ಮೇಲಿಂದ ಸಾರುವ ವಿಧಾನ ಈ ದಿವಸಗಳಲ್ಲಿ ಇದೇ ಆಗಿರುತ್ತದೆ ಮತ್ತು ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಚನವನ್ನು, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರರಿ ಎಂಬುದಾಗಿ. ಅಂದರೆ ದೇವರಿಗೆ ಭಯಪಡಿರಿ ಎಂಬುದಾಗಿ. ಪ್ರಿಯರೇ, ಕ್ರಾಮ್ವೆಲ್ ಯಾಕೆ ಅಂಥ ಧೈರ್ಯಸ್ಥನೆಂದು ಅವನೊಡನೆ ಯಾರೋ ಕೇಳಿದರು. ಅವನು ಉತ್ತರಿಸಿದ, ದೇವರಿಗೆ ನೀನು ಭಯಪಡುವುದಾದರೆ ಬೇರವ ಮನುಷ್ಯನಿಗೂ ಹೆದರುವ ಅವಶ್ಯವಿಲ್ಲವೆಂದು ನಾನು ತಿಳಿದುಕೊಂಡೆ ಎಂದು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನವನ್ನು, ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ಎಂಬುದಾಗಿ. ಎಂಥ ಅದ್ಭುತ ವಚನ ನೋಡಿರಿ. ದೇವರು ಚಿಕ್ಕ ಗುಬ್ಬಿಗಳನ್ನು ಕುರಿತು ಚಿಂತಿಸುತ್ತಾನೆ. ನೀವೆಂದಾದರೂ ಗುಬ್ಬಿಯನ್ನು ನೋಡಿದ್ದೀರಾ? ನಾನು ಊರಾಚೆ ಒಂದು ಹೋಟೆಲಿನಲ್ಲಿ ನೀರ ಒರತೆಯ ಸುತ್ತ ಇದ್ದ 100 ಗುಬ್ಬಿಗಳನ್ನು ನಾನು ನೋಡಿದ್ದೆ. ಆಗ ನಾನು ನೆನೆಸಿಕೊಂಡೆ, ಈ ಚಿಕ್ಕ ಪಕ್ಷಿಗಳಲ್ಲಿ ದೇವರು ತಿಳಿಯದಿರುವಂಥದ್ದು ಒಂದೂ ಇಲ್ಲ ಎಂಬುದಾಗಿ. ಇದನ್ನು ನೆನಪಿನಲ್ಲಿಡುವುದು ಎಂಥ ಅದ್ಭುತ ವಿಚಾರ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ. ನಿಮ್ಮ ತಲೆ ಕೂದಲು ಸಹ ಎಲ್ಲವೂ ಎಣಿಕೆಯಾಗಿದೆ ಎಂಬುದಾಗಿ. ಪ್ರಿಯಮಿತ್ರನೇ, ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಕರ್ತನಾದ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ನಿನ್ನ ತಾಯಿ
ನಿನ್ನ ತಲೆ ಕೂದಲುಗಳನ್ನು ಎಂದಾದರೂ ಎಣಿಸಿದ್ದಾರೋ? ಆದರೆ ದೇವರಿಗೆ ಅದು ಚೆನ್ನಾಗಿ ಗೊತ್ತು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿ, ಆದುದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಎಂಬುದಾಗಿ. ದೇವರಿಗೆ ಒಂದೊಂದು ಗುಬ್ಬಿ ಎಲ್ಲಿದೆ ಎಂದು ತಿಳಿದಿರುವುದಾದರೆ ನೀನು ಎಲ್ಲಿದ್ದಿ ಎಂಬುದು ತಿಳಿದದೆ. ಪ್ರಿಯ ಮಿತ್ರನೇ, ನೀನು ಆತನು ತಿಳಿಯದ ಸ್ಥಳಕ್ಕೆ ಎಂದೂ ಹೋಗಲಾರಿ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನೋ, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ನಾವು ಸ್ವೀಕರಿಸುವುದಾದರೆ ನಾವು ಅದನ್ನು ಬಹಿರಂಗವಾಗಿ ಇಲ್ಲವೇ ಸಾಕ್ಷಿ ಹೇಳಬೇಕಾದಾಗ ಒಪ್ಪಿಕೊಳ್ಳುತ್ತೇವೆ. ಆದ್ದರಿಂದ 33ನೇ ವಚನವು ಹಗಲಿನಂತೆ ಸ್ಪಷ್ಟವಾಗಿದೆ. ನಾನು ಆತನನ್ನು ಅಲ್ಲಗಳೆಯದೆ ಒಪ್ಪಿಕೊಳ್ಳಬೇಕೆಂದು ಈ ವಚನವು ಎಚ್ಚರಿಸುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನವನ್ನು ನೋಡೋಣ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಎಂಬುದೇ. ಶಾಂತಿಗಾಗಿ ಯತ್ನಿಸುವವರಿಗೆ ಈ ವಚನವನ್ನು ಒಪ್ಪಿಕೊಳ್ಳುವುದು ಕಷ್ಟಕರವಾಗಿದೆ. ಆದರೆ ಎಲ್ಲ ಅನೀತಿಯನ್ನು ನಾಶ ಮಾಡುವ ತನಕ ಕ್ರಿಸ್ತನ ಹೆಸರು ಸೈತಾನನಿಗೆ ವಿರುದ್ಧವಾಗಿಯೇ ಇರುತ್ತದೆ ಹಾಗೂ ಜಗಳ ಉಂಟಾಗುತ್ತದೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 35 ಮತ್ತು 36ನೇ ವಚನವನ್ನು. ಹೇಗೆಂದರೆ, ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಸುವಾರ್ತೆಯಿಂದಾಗಿ ಕುಟುಂಬಗಳು ಎರಡಾಗಿರುವುದು ಸತ್ಯವೇ. ಸಹೋದರರು ಬೇರೆ ಬೇರೆಯಾಗಿದ್ದಾರೆ. ವಿಶ್ವಾಸಿಗಳಲ್ಲಿ ಒಂದು ಐಕ್ಯವಿದೆ. ಈ ಐಕ್ಯವೇ ರಕ್ಷಿಸಲ್ಪಡದವರನ್ನು ಬೇರ್ಪಡಿಸುತ್ತದೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸಿರಿ. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಪ್ರಿಯ ಮಿತ್ರನೇ, ನಿನ್ನ ಜೀವಿತವನ್ನು ಕ್ರಿಸ್ತನಿಗೆ ಸಂಪೂರ್ಣ ಸಮರ್ಪಣೆ ಮಾಡುವಷ್ಟರ ಬೆಲೆ ನೀನು ಕೊಡದಿದ್ದರೆ ನೀನು ಸಮರ್ಪಣೆಯ ಕುರಿತು ಮಾತನಾಡಲಾಗುವುದಿಲ್ಲ. ನಾನು ಸಮರ್ಪಿಸಲ್ಪಟ್ಟ ಕ್ರೈಸ್ತನೆಂದು ಕೊಚ್ಚಿಕೊಳ್ಳುವುದಿಲ್ಲ, ಯಾಕಂದರೆ ನಾನು ಪೇತ್ರನಂತಿದ್ದೇನೆ. ಆದರೆ ದೇವರಿಗೆ ಸ್ತೋತ್ರ, ಆತನು ನಂಬಿಗಸ್ತನು. ಇದು ಆಶ್ಚರ್ಯಕರವಾದದ್ದೇ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನವನ್ನು. ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಎಂಬುದಾಗಿ. ನನಗೆ ಯೋಗ್ಯನಲ್ಲ ಎಂಬ ಮಾತನ್ನು ನಾವು ಯಾರೂ ಕ್ರಿಸ್ತನಿಂದ ಕೇಳಲಿಚ್ಛಿಸುವುದಿಲ್ಲ. ಅದರ ಅರ್ಥ ನಾವು ಆತನಿಗೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿದ ಹೊರತು ಆತನು ನಮ್ಮನ್ನು ಉಪಯೋಗಿಸಲಾರನು. ಆದರೆ ದೇವರಿಗೆ ಸ್ತೋತ್ರ, ಆತನು ನಮ್ಮನ್ನು ಬಿಡುವುದಿಲ್ಲ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಚನವನ್ನು. ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು. ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯನ್ನಿಡುವುದರಿಂದ ನಮಗೆ ದೊರಕುವ ದಾನವಾದ ನಿತ್ಯ ಜೀವವನ್ನು ಈ ಲೋಕದ ಶರೀರಭಾವದ ಜೀವವನ್ನು ಹೋಲಿಸಿ ಹೇಳಲಾಗಿದೆ. ಕ್ರಿಸ್ತನ ಬಳಿಗೆ ಒಬ್ಬಾತನು ಬರುವಾಗ ಅವನ ನಂಬಿಕೆಗಾಗಿ ಅವನನ್ನು ಕೊಲ್ಲುವುದಕ್ಕೂ ಸಾಧ್ಯವಿದೆ. ಆದರೆ ಈ ದಿನಗಳಲ್ಲಿಯೂ ಲೋಕದ ಅನೇಕ ದೇಶಗಳಲ್ಲಿ ಈ ಪರಿಸ್ಥಿತಿ ಇರುತ್ತದೆ. ಕ್ರಿಸ್ತನಿಗಾಗಿ ತನ್ನ ಭೌತಿಕ ದೇಹವನ್ನು ತ್ಯಜಿಸುವ ಪ್ರತಿಯೊಬ್ಬನು ಕ್ರಿಸ್ತನ ಜೊತೆ ಇರುವ ನಿತ್ಯ ಜೀವವನ್ನು ಪಡೆಯುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನದಿಂದ 42ನೇ ವಚನದವರೆಗೆ ಗಮನಿಸಿರಿ. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು
ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಪ್ರವಾದಿಯನ್ನು ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನನ್ನು ಲೋಕದವರು ಮೆಚ್ಚದಿರುವಂತೆ ನಮ್ಮನ್ನೂ ಕೂಡ ಮೆಚ್ಚಲಾರರು. ಆದರೆ ನೀನು ಆತನನ್ನು ಒಡೆಯನೂ ರಕ್ಷಕನೂ ಎಂಬುದಾಗಿ ಒಪ್ಪಿಕೊಳ್ಳುವುದಾದರೆ ನಿನಗೆ ಪೂರ್ಣ ಪ್ರತಿಫಲ ದೊರಕುತ್ತದೆ. ಪ್ರತಿಫಲವು ನಂಬಿಗಸ್ತಿಕೆಯ ಆಧಾರದಲ್ಲಿ ಕೊಡಲ್ಪಡುತ್ತದೆಂದು ಕರ್ತನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವವಾಕ್ಯ ನಮ್ಮ ಸಂಗಡ ಮಾತನಾಡಿದೆ. ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ನಂಬಿಕೆಯ ಜೀವಿತದಲ್ಲಿ ಜೀವಿಸುವಾಗ ಫಲವನ್ನು ಕೊಡುವರಾಗೋಣ. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಆತ್ಮನ ಫಲವು ಕಂಡುಬರಲಿ. ನಮಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ದೃಢವಾಗಿ ನಿಂತು ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಕರುಣಿಸು. ಪ್ರತಿಯೊಬ್ಬರ ಜೀವಿತದಲ್ಲಿ ನಂಬಿಕೆಯನ್ನು ಬಲಪಡಿಸು. ವಾಕ್ಯಭರಿತರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ಓಡುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಆಳು ಅಂಬಲಿಗೆ ಯೋಗ್ಯನಷ್ಟೇ ಎಂಬ ಮಾತು ಎಲ್ಲಿ ಬರೆಯಲ್ಪಟ್ಟಿದೆ? ಆಳು ಅಂಬಲಿಗೆ ಯೋಗ್ಯನಷ್ಟೇ ಎಂಬ ಮಾತು ಎಲ್ಲಿ ಬರೆಯಲ್ಪಟ್ಟಿದೆ? ಉತ್ತರ ಮಾರ್ಕ 10:10, ಮತ್ತಾಯ 10:10, ಲೂಕ 10:10. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾತನೇ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾತನೇ. ಯುಗ ಯುಗದಲ್ಲಿ ಇರುವಾತ ದೇವ, ಸದಾ ಜೀವಿಸುವಂತ ಪ್ರಭುವ. ಯುಗ ಯುಗದಲ್ಲಿ ಇರುವಾತ ದೇವ, ಸದಾ ಜೀವಿಸುವಂತ ಪ್ರಭುವ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾತನೇ. ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆಯೇ. ಶಿರದಲ್ಲಿನ ನಿನ್ನ ಕೂದಲು ನಿರ್ಮಲವಾದ ಹಿಮದಂತೆ, ನಿನ್ನ ಮುಖವು ಅತಿ ಸುಂದರವು ಪ್ರಕಾಶಿಸುವ ಸೂರ್ಯನಂತೆಯೇ. ನಿನ್ನ ಕಣ್ಣುಗಳು ಬೆಂಕಿಯ ಜ್ವಾಲೆಯಂತೆಯೇ, ಯಾವಾಗಲೂ ಕತ್ತಲೆ ಬೆಳಗುತ್ತಿರುವವು. ಸ್ತುತಿ 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 ನಿನಗೆ ಆರಾಧನೆ.
ಸ್ವರವು ಎಷ್ಟು ಮಧುರವು, ಜಲ ಪ್ರವಾಹದ ಕುಶದಂತೆ ನಿನ್ನ ಬಾಯಿಂದ ಹೊರಡುವುದು, ಹದವಾದ ಇಪಾಯಿ ಕತ್ತಿಯು. ನಿನ್ನ ಸ್ವರವು ಎಷ್ಟು ಮಧುರವು, ಜಲ ಪ್ರವಾಹದ ಕುಶದಂತೆ ನಿನ್ನ ಬಾಯಿಂದ ಹೊರಡುವುದು, ಹದವಾದ ಇಪಾಯಿ ಕತ್ತಿಯು. ನಿನ್ನ ಪದಗಳು ಕಾಯಿಸಿದ ತಾಮ್ರದಂತೆಯೇ ಯಾವಾಗಲೂ ಕತ್ತಲೆ ಹೊಳೆಯುತ್ತಿರುವುದು. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಆದಿಯು ಅಂತ್ಯವು ನೀನೆ ದೇವಾ, ಅಲ್ಫಾ ಒಮೇಗಾ ದೇವರು ನೀನೆ, ಸದಾ ಜೀವಿಸುವವನು ನಿತ್ಯ ನಿರಂತರದಲ್ಲಿಯೂ. ಆದಿಯು ಅಂತ್ಯವು ನೀನೆ ದೇವಾ, ಅಲ್ಫಾ ಒಮೇಗಾ ದೇವರು ನೀನೆ, ಸದಾ ಜೀವಿಸುವವನು ನಿತ್ಯ ನಿರಂತರದಲ್ಲಿಯೂ. ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು, ನೀತಿಯ ಸೂರ್ಯನು ಸರ್ವಶಕ್ತನು ಸತ್ಯವಂತನು. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಯುಗ ಯುಗದಲ್ಲಿ ಇರುವಾತ ದೇವಾ, ಸದಾ ಜೀವಿಸುವಂತ ಪ್ರಭುವಾ. ಯುಗ ಯುಗದಲ್ಲಿ ಇರುವಾತ ದೇವಾ, ಸದಾ ಜೀವಿಸುವಂತ ಪ್ರಭುವಾ. ಸ್ತುತಿ 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 ನಿನಗೆ ಆರಾಧನೆ. ಸ್ತುತಿ 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 ಅತಿ ಬೇಗನೆ ಬರುವಾಗಲೇ. ಪ್ರಿಯರೇ, ಯೇಸು ತನ್ನ 12 ಮಂದಿ ಅಪೋಸ್ತಲರನ್ನು ಅನ್ಯಜನರ ಬಳಿಗೆ ಕಳುಹಿಸದೆ ತಪ್ಪಿಹೋದ ಇಸ್ರಾಯೇಲ್ ಮನೆತನದವರ ಬಳಿಗೆ ಕಳುಹಿಸಿದನು. ಅವರು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಮಾತ್ರ ಸಾರಿದರು. ದೇವರ ನಿಯಮಗಳಿಗೆ ಅನುಸಾರವಾಗಿ ಪವಿತ್ರಾತ್ಮನು ಕಾರ್ಯ ಮಾಡಿದನು. ಆದುದರಿಂದ ನಾವು ಕೂಡ ಆತ್ಮನ ನಡೆಸುವಿಕೆ ಅನುಭವದಲ್ಲಿ ದೇವರಿಂದ ಆರಿಸಲ್ಪಟ್ಟವರಾಗಿ ಪರಲೋಕ ಭಾವದವರಾಗಿ ಜೀವಿಸೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಅನೇಕ ಆತ್ಮಗಳಿಗೆ ದೇವರ ವಾಕ್ಯದ ಬೆಳಕನ್ನು ನೀಡಲು ಸಹಾಯವಾಗುತ್ತದೆ. ಈಗಲೇ ಕರೆ ಮಾಡಿ, ಮಿಸ್ ಕಾಲ್ ಕೂಡ ನೀಡಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.